ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ನಿಗೂಢ ರೀತಿಯಲ್ಲಿ ಕಿರುತೆರೆ ಕಲಾವಿದೆಯ ದುರ್ಮರಣ. ಪತಿ ಸುರೇಂದ್ರ ಬಾಬು ಮೇಲೆ ಶಂಕೆಯ ಬಾಣ. ಬಯಲಾಗುತ್ತಾ ಹೇಮಶ್ರೀ ದುರಂತ ಸಾವಿನ ಕಾರಣ. ಕುಂತ್ರು ನಿಂತ್ರು ಕಡಿತಾವೆ ತಿಗಣೆ. ಕೇಳೋರಿಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳ ಬವಣೆ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ನಡೆಸಿದ್ರು ಪ್ರತಿಭಟನೆ. ನಿತ್ಯಾನಂದನ ವಿರುದ್ಧದ ವಿಚಾರಣೆ ತ್ವರಿತವಾಗಿ ನಡೆಯಲಿ. ಸಿಎಂಗೆ ಮನವಿ ನೀಡಿದ್ರು ಆರತಿ ರಾವ್. ಶೆಟ್ಟರ್ ನೀಡಿದ್ರು ಸೂಕ್ತ ತನಿಖೆ ಭರವಸೆ. ಮುಳ್ಳಿನಿಂದಲೇ ಮುಳ್ಳು ತೆಗೆಯಲು ಹೊರಟ ಪೊಲೀಸರು. ಅಂತರ್ಜಾಲದಿಂದ ಸುಳ್ಳು ಸುದ್ದಿ ಹಬ್ಬಿಸುವವರಿಗೆ ಅಲ್ಲೇ ತಕ್ಕ ಉತ್ತರ. ಫೇಸ್ಬುಕ್ನಲ್ಲೂ ಮಾಹಿತಿ ನೀಡ್ತಾರೆ ಬೆಂಗಳೂರು ಪೊಲೀಸರು. ಒಂದಲ್ಲ ಎರಡಲ್ಲ 40 ಬಗೆಯ ಕೇಕ್ ಸಿಗುತ್ತೆ ನಿಮಗೆ. ಎಲ್ಲಾ ಬಗೆಯ ಪೇಸ್ಟ್ರಿ. ಮಲ್ಲೇಶ್ವರಂನಲ್ಲೊಂದು ಕೇಕ್ ದುನಿಯಾ. ಹೇಮಶ್ರೀ ಈಕೆ ಕಿರುತೆರೆಯ ಖ್ಯಾತ ಕಲಾವಿದೆ. ಈಕೆಯ ಬದುಕಿನಲ್ಲೂ ಸೀರಿಯಲ್ಗಳಂತೆಯೇ ಒಂದು ಟ್ವಿಸ್ಟ್ ಇತ್ತು. ರಿಯಲ್ ಲೈಫ್ನಲ್ಲೂ ಆಕೆ ಸಾಕಷ್ಟು ನೊಂದು ಬೆಂದಿದ್ದಾಳೆ. ಇದೀಗ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾಳೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಈ ಮುದ್ದು ಮುಖದ ಬೆಡಗಿ ಮನೆ ಮನೆಯ ಮಹಿಳೆಯರಿಗೂ ಗೊತ್ತು. ಒಂದಲ್ಲ ಎರಡಲ್ಲ ಹಲವು ಧಾರಾವಾಹಿಗಳಲ್ಲಿ ಮಿಂಚಿ ಸೈ ಎನಿಸಿಕೊಂಡಿದ್ಲು. ಸುವರ್ಣ ಎಂಟರ್ಟೈನ್ಮೆಂಟ್ ಚಾನೆಲ್ನಲ್ಲಿ ಪ್ರಸಾರವಾಗಿದ್ದ ಸೀರೆಗೊಂದು ಸವಾಲ್ ಶೋನಿಂದ ಮನೆ ಮಾತಾಗಿದ್ಲು. ಸೀರೆಗೊಂದು ಸವಾಲ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಹೃದಯದ ಸ್ವಾಗತ. ನಾನು ಎಲ್ಲ ಮಹಿಳೆಯರ ಮನದೊಡತಿ ಸೀರೆ ತರುವ ನಾರಿ ಹೇಮಶ್ರೀ. ಈ ಕಲಾವಿದೆ ಹೇಮಶ್ರೀ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿದ ಮೂಟಿಯಂತಾಗಿದ್ಲು. ಹೇಮಶ್ರೀ ತಂದೆಯ ದುಃಖದ ಕಟ್ಟೆಯೊಡೆದಿತ್ತು. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲೇ ಕುಸಿದು ಕುಳಿತರು. ಅಷ್ಟಕ್ಕೂ ಈ ಕಲಾವಿದೆ ಸಾವಿಗೀಡಾಗಿದ್ದಾದ್ರೂ ಹೇಗೆ ಅಂತೀರಾ? ಧಾರಾವಾಹಿ ಕಥೆಯಂತೆ ಹೇಮಶ್ರೀ ನಿಜ ಜೀವನ ಕೂಡ ಟ್ವಿಸ್ಟ್ನಿಂದ ಕೂಡಿತ್ತು. ನಿನ್ನೆ ಸಂಜೆ ವೇಳೆಗೆ ಹೇಮಶ್ರೀ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿರೋದು ಖಚಿತವಾಗಿತ್ತು. ಈಕೆಯ ಸಾವಿಗೆ ಪತಿ ಸುರೇಂದ್ರ ಬಾಬು ಕಾರಣ ಅನ್ನೋ ಆರೋಪ ಕೇಳಿಬರ್ತಿದೆ. ತಲೆಮರೆಸಿಕೊಂಡಿದ್ದ ಆತನನ್ನ ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ವಿಷಯ ಏನು, ಅದು ನ್ಯಾಚುರಲ್ ಡೆತ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹೇಳೋ ಮಾತು ನನಗೂ ಅನುಮಾನ ಇದೆ. ಬಟ್ ಆ ಥರ ಏನಾದರೂ ಇದ್ರೆ ಖಂಡಿತ ಅವಳ ಸಾವಿಗೆ ಅಥವಾ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಶಿಕ್ಷೆ ಆಗಲೇಬೇಕು. ನಾನು ಹೇಮಶ್ರೀ HN ಬೆಂಗಳೂರಿನ ಬನಶಂಕರಿಯಲ್ಲಿ ವಾಸಿಸುತ್ತಿದ್ದೇನೆ. ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ದೇನೆ. ನನಗೆ ಸುರೇಂದ್ರ ಬಾಬು ಎಂಬಾತನ ಜೊತೆ ಬಲವಂತವಾಗಿ ವಿವಾಹ ಮಾಡಿದ್ದಾರೆ. ಸುರೇಂದ್ರ ಬಾಬು ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿ. ಈತನ ಮೇಲೆ ಅನೇಕ ಪ್ರಕರಣಗಳಿವೆ. ಆತನ ವಯಸ್ಸು 35 ಅಂತ ಹೇಳಲಾಗಿತ್ತು. ಆದರೆ ಆತನ ವಯಸ್ಸು 48 ವರ್ಷ ಅಂತ ತಿಳಿದು ಬಂತು. ಈ ಎಲ್ಲಾ ಕಾರಣಗಳಿಂದಾಗಿ ಸುರೇಂದ್ರ ಬಾಬು ಅವರನ್ನ ಮದುವೆ ಆಗಲು ನಾನು ನಿರಾಕರಿಸಿದ್ದೆ. ಆದರೆ ನನ್ನ ತಂದೆ ನನ್ನನ್ನ ಬ್ಲ್ಯಾಕ್ಮೇಲ್ ಮಾಡಿದ್ರು. ಸುರೇಂದ್ರ ಬಾಬು ಅವರನ್ನ ಮದುವೆ ಆಗದಿದ್ರೆ ನಿನ್ನ ಶೀಲದ ಬಗ್ಗೆ ಅಪಪ್ರಚಾರ ಮಾಡ್ತೇನೆ. ಸುರೇಂದ್ರ ಬಾಬು ಅವರಿಂದ ನೀನು ಅಪಾರ ಹಣ ದೋಚಿದ್ದೀಯಾ ಅಂತ ಅಪಪ್ರಚಾರ ಮಾಡ್ತೇನೆ ಅಂತ ಬೆದರಿಸಿದ್ರು. 2011 ಜೂನ್ 22ರಂದು ಬಲವಂತವಾಗಿ ನನ್ನನ್ನು ತಿರುಪತಿಗೆ ಕರೆದುಕೊಂಡು ಹೋಗಿ ವಿವಾಹ ಮಾಡಿದ್ರು. ಸುರೇಂದ್ರ ಬಾಬು ಜೊತೆ ಬಾಳ್ವೆ ಮಾಡಲು ಇಷ್ಟವಿಲ್ಲದೆ 2011 ಜೂನ್ 23ರಂದು ಮನೆಯಿಂದ ಹೊರಬಂದಿದ್ದೇನೆ. ನನಗೆ ಪ್ರಾಣ ಬೆದರಿಕೆ ಇದೆ, ರಕ್ಷಣೆ ಕೊಡಿ. ಇಂತಿ ಹೇಮಶ್ರೀ HN. ತಿರುಪತಿಯಲ್ಲಿ ವೈಭವದಿಂದಲೇ ಮದುವೆ ನಡೆದಿತ್ತು. ಆದರೆ ಮರುದಿನವೇ ತನಗೆ ಮೋಸದಿಂದ ಮದುವೆ ಮಾಡಲಾಗಿದೆ, ಸುರೇಂದ್ರ ಬಾಬು ತಮ್ಮನ್ನ 2ನೇ ಮದುವೆ ಮಾಡಿಕೊಂಡಿದ್ದಾರೆ ಅಂತ ಹೇಮಶ್ರೀ ದೂರು ನೀಡಿದ್ರು. ಆದರೆ ಅದ್ಯಾರ ಒತ್ತಡಕ್ಕೆ ಮಣಿದಿದ್ರೋ ಗೊತ್ತಿಲ್ಲ. ದೂರು ಕೊಟ್ಟ ಮಾರನೇ ದಿನವೇ ವಾಪಸ್ ಪಡೆದಿದ್ರು. ನಂತರ ಅವರ ಸಂಸಾರ ಮತ್ತೆ ಹಳಿಗೆ ಮರಳಲೇ ಇಲ್ವೇನೋ.
ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ವೇಳೆ ತಲೆಯಲ್ಲಿ ಒಂದು ಕಡೆ ಗಾಯ, ಮೂಗಿನ ಮೇಲೆ ಗಾಯದ ಗುರುತು ಹಾಗೂ ಹೊಟ್ಟೆಯಲ್ಲಿ ವಿಷ ಸೇರಿದೆ ಅಂತ ಮೂಲಗಳಿಂದ ಗೊತ್ತಾಗಿದೆ. ವೈದ್ಯಕೀಯ ವರದಿ ಕೈಸೇರಿದ ಮೇಲೇನೇ ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಇನ್ನು ಸಂಜೆ ವೇಳೆಗೆ ಸುಮನಹಳ್ಳಿಯ ಚಿತಾಗಾರದಲ್ಲಿ ಹೇಮಶ್ರೀ ಅಂತ್ಯಕ್ರಿಯೆ ನಡೆಯಿತು. ಒಟ್ಟಾರೆ ಕಲಾವಿದೆಯ ನಿಗೂಢ ಸಾವು ಸಾಕಷ್ಟು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಸೀರಿಯಲ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ನಂತೆ ಸೀರಿಯಲ್ ಕಲಾವಿದೆಯ ನಿಗೂಢ ಸಾವಿಗೊಂದು ಟ್ವಿಸ್ಟ್ ಸಿಗುತ್ತಾ? ಸಾವಿನ ರಹಸ್ಯ ಬಯಲಾಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ತಿಗಣೆ ಕಾಟ ಶತ್ರುವಿಗೂ ಬೇಡ ಅಂತಾರೆ. ಅಂಥದ್ರಲ್ಲಿ ಬೆಂಗಳೂರಿನ ಹಾಸ್ಟೆಲ್ ಒಂದರ ವಿದ್ಯಾರ್ಥಿಗಳು ವರ್ಷಗಳಿಂದ ತಿಗಣೆಗಳಿಂದ ಕಡಿಸಿಕೊಂಡು ಓದ್ತಾ ಇದ್ದಾರೆ. ಯಾರೂ ಈ ಬಗ್ಗೆ ಮುತುವರ್ಜಿ ವಹಿಸದೇ ಇದ್ದರಿಂದ ಹಾಸ್ಟೆಲ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ದನದ ದೊಡ್ಡಿ, ಕುರಿ ದೊಡ್ಡಿನಲ್ಲಿ ತಿಗಣೆಗಳಿರೋದು ಸಾಮಾನ್ಯ. ಆದರೆ ಹಾಸ್ಟೆಲ್ನಲ್ಲೇ ತಿಗಣೆಗಳಿದ್ರೆ ವಿದ್ಯಾರ್ಥಿಗಳು ಏನು ಮಾಡ್ಬೇಕು ಹೇಳಿ? ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿರೋ ಭಗವಾನ್ ಬುದ್ಧ ಹಾಸ್ಟೆಲ್ನಲ್ಲಿ ತಿಗಣೆಗಳ ಕಾಟ ಅತಿಯಾಗಿಬಿಟ್ಟಿದೆ. ಬಟ್ಟೆ, ಸೂಟ್ಕೇಸ್, ಬೆಡ್ಶೀಟ್ ಹೀಗೆ ಎಲ್ಲೆಂದರೆ ಅಲ್ಲೇ ತಿಗಣೆಗಳದ್ದೇ ಕಾರ್ಬಾರು. ವಿದ್ಯಾರ್ಥಿಗಳು ವರ್ಷಗಳಿಂದ ಈ ತಿಗಣೆಗಳ ಕಾಟ ಸಹಿಸಿಕೊಂಡೇ ಇದ್ದಾರೆ. ಆದರೆ ಆಡಳಿತ ಮಂಡಳಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಎಷ್ಟು ದಿನ ಅಂತ ಸ್ಟೂಡೆಂಟ್ಸ್ ತಾನೇ ಸುಮ್ಮನಿರ್ತಾರೆ ಹೇಳಿ? ಇವತ್ತು ಏನಾದ್ರಾಗ್ಲಿ ಅಂತ ವಿದ್ಯಾರ್ಥಿಗಳೆಲ್ಲ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ತಿಗಣೆಗಳು ರೂಮಲ್ಲಿದೆ, ತುಂಬ ಕಡಿಯುತ್ತೆ ಅದು. ಸೊ ಅದಕ್ಕೆ ಅವ್ರು ಕೇಳಿದ್ರೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಅಧಿಕಾರಿಗಳು ಅವ್ರಿಗೆ ವಾರ್ಡನೇ ರಕ್ಷಣೆ ಕೊಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಸುಮಾರು ವರ್ಷಗಳಿಂದ ಊಟದ ಸಮಸ್ಯೆ ಆಗಿರ್ಬೋದು, ಬೇರೆ ಸಮಸ್ಯೆ ಆಗಿರ್ಬೋದು, ಟಾಯ್ಲೆಟ್ದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ಅವ್ರ ಮೇಲೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇರ್ಬೋದಾಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ನಾವು ಫೇಸ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಓದೋವಂಥ ವಾತಾವರಣ ಇಲ್ಲ. ಇಷ್ಟೇ ಆಗಿದ್ರೆ ಹೇಗೋ ಇರ್ಬೋದಿತ್ತೋ ಏನೋ. ಹಾಸ್ಟೆಲ್ ಊಟವಂತೂ ಕೇಳೋದೇ ಬೇಡ. ವಿದ್ಯಾರ್ಥಿಗಳಿಗೆ ಕಲ್ಲುಗಳಿರೋ ಅನ್ನ, ಸಾಂಬಾರ್ ಪೂರೈಕೆ ಮಾಡಲಾಗ್ತಿದೆ. ವರ್ಷಗಳಿಂದ ಪಾಚಿಗಟ್ಟಿದ ಸಿಂಟೆಕ್ಸ್ನಲ್ಲಿ ತುಂಬಿರೋ ನೀರನ್ನೇ ವಿದ್ಯಾರ್ಥಿಗಳಿಗೆ ಕುಡಿಯೋದಕ್ಕೂ ನೀಡಲಾಗ್ತಿದೆ. ವಿದ್ಯಾರ್ಥಿಗಳು ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅದಕ್ಕೆ ನೀರು ತುಂಬಾ ಅದಕ್ಕೆ ಮುಖ್ಯವಾದ ಕಾರಣ. ಇಲ್ಲಿ ಮೇಲ್ಗಡೆ 3ರಿಂದ 4 ಟ್ಯಾಂಕ್ಸ್ ಇದ್ದಾವೆ, ಕುಡಿಯೋ ನೀರು ಅಲ್ಲಿಂದ ಸಪ್ಲೈ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯ ಪ್ಯೂರಿಫೈಯರ್ ಇಲ್ಲ. ನೀವಾಗಲೇ ನೋಡಿದ್ದೀರಾ, ತುಂಬ ಪಾಚಿಗಳು, ಹುಳಗಳೆಲ್ಲ ಇದೆ. ಇಡೀ ದಿನ ಏನೂ ತಿನ್ನದೆ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ರು. ಯಲಹಂಕ ತಹಶೀಲ್ದಾರ್ ಅನಿತಾ ಸ್ಥಳಕ್ಕೆ ಬಂದು ವಿದ್ಯಾರ್ಥಿಗಳ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಸಫಲವಾಗಲಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್, ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.